ಸ್ನೇಹಿತರೆ, ಆ್ಯಂಕರ್ ಅನುಶ್ರೀ ಅವರ ಬದುಕಿನಲ್ಲಿ ಅವರು ಎದುರಿಸಿದಂಥ ಕಷ್ಟಗಳು, ಅವರು ಎದುರಿಸಿದಂಥ ಸವಾಲುಗಳು ಮತ್ತು ಅವರು ಎದುರಿಸಿದಂಥ ಆರೋಪಗಳು, ಜೊತೆಗೆ ಅವರದಲ್ಲದ ತಪ್ಪಿಗೆ ಅವರು ಕೇಳಿದಂಥ ಒಂದಷ್ಟು ಚುಚ್ಚು ಮಾತುಗಳಾಗಿರ್ಬೋದು, ಹಾಗೆಯೇ ಅವರ ಬದುಕನ್ನು ಬದಲಾವಣೆ ಮಾಡಿದಂತಹ ಕ್ಷಣಗಳಾಗಿರ್ಬೋದು, ಬದುಕಿನಲ್ಲಿ ತುಂಬ ಕೆಟ್ಟ ಕಮೆಂಟ್ಸ್ಗಳನ್ನು ನೋಡುವಂಥ ಪರಿಸ್ಥಿತಿ ಬಂದಿದ್ದಾಗಿರ್ಬೋದು, ಅದಕ್ಕೆ ಆಕೆ ಮರುಕಪಟ್ಟಿದ್ದಾಗಿರ್ಬೋದು, ಎಲ್ಲವನ್ನೂ ಕೂಡ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ವಿವರವಾಗಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ವಿಚಾರವನ್ನು ಕೂಡ, ಖುಷಿಯ ವಿಚಾರವನ್ನು ಕೂಡ ಈಗ ಬಹಿರಂಗಪಡಿಸಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಅನುಶ್ರೀ ಅವ್ರಿಗೆ ಇಷ್ಟು ಸಮಯ ಎಲ್ಲರೂ ಕೂಡ ಕೇಳ್ತಾ ಇದ್ದಿದ್ದು, ಅನುಶ್ರೀ ಅವರೇ ಯಾವಾಗ ಮದುವೆ ಆಗ್ತೀರಾ ಅಂತ. ಆದರೆ ಈಗ ಹೊಸ ಕ್ವಶನ್ ಒಂದು ಬರ್ತಿದೆ ಅಂತೆ, ಅನುಶ್ರೀ ಅವರೇ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತೇಳಿ. ಹೌದು, ಅನುಶ್ರೀ ಅವರು ಗುಡ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಈಗ ಒಂದು ಉತ್ತರವನ್ನು ಕೊಟ್ಟೇ ಬಿಟ್ಟಿದ್ದಾರೆ. ಆ ಉತ್ತರವನ್ನು ಕೇಳಿದರೆ ಬಹುಶಃ ನಿಮಗೂ ಕೂಡ ಅಚ್ಚರಿ ಆಗ್ಬೋದು. ಅನುಶ್ರೀ ಅವರ ಮೆಚುರಿಟಿಯ ಬಗ್ಗೆ, ಅನುಶ್ರೀ ಅವರ ಆಲೋಚನೆಯ ಬಗ್ಗೆ ಮತ್ತು ಅನುಶ್ರೀ ಅವರು ಈಗ ಇರುವಂತಹ ಸ್ಥಾನಮಾನದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸ್ಟೆಪ್ ಗೌರವ ಇನ್ನೂ ಕೂಡ ಹೆಚ್ಚಾಗ್ಬೋದು. ಏನು ಹೇಳಿದ್ದಾರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅನುಶ್ರೀ ಹುಟ್ಟಿದಂಥ ದಿನದಿಂದ ಮೊನ್ನೆವರೆಗೂ ಕೂಡ ಕಷ್ಟವನ್ನು ಪಟ್ಟಿದ್ದು. ಇವತ್ತಿಗೂ ಕೂಡ ಏನು ಕಷ್ಟಪಡ್ತಿಲ್ಲ ಅಂತೇಳಿ ಅಲ್ಲ, ಇವತ್ತಿಗೂ ಕೂಡ ಕಷ್ಟಪಡ್ತಿದ್ದಾರೆ. ಬಟ್ ಆದರೆ ಇವತ್ತಿಗೆ ಒಂದು ವೆಲ್ ಸೆಟ್ಲ್ಡ್ ವುಮೆನ್ ಆಗಿದ್ದಾರೆ. ಬಟ್ ಸ್ಟಿಲ್ಲು ಆರಂಭದಿಂದ, ಆಕೆ ಹುಟ್ಟಿದಂತಹ ದಿನದಿಂದ ಒಂದು ಸ್ಟೇಜ್ಗೆ ಬರೋವರೆಗೂ ಕೂಡ ಆಕೆ ನೋಡಿದಂತಹ ನರಕ ಯಾತನೆಗಳಿದ್ದಾವಲ್ಲ, ಇದು ಬಹುಶಃ ನಮ್ಮ ಪದಗಳಿಗೆ ನಿಲುಕದಂಥದ್ದು. ನಾವು ಹೇಳಿದ್ರೂ ಕೂಡ ಅದು ಅರ್ಥ ಆಗೋದಿಲ್ಲ. ಅನುಭವಿಸಿದವ್ರಿಗೆ ಮಾತ್ರ ಅದು ಅರ್ಥ ಆಗ್ತದೆ, ಹೊರತು ಬೇರೆ ಯಾರಿಗೂ ಕೂಡ ಅದರ ಕಷ್ಟಗಳು, ಅದರ ಒಳಗಿನ ಆಳ ಅರಿವಿಗೆ ಬರೋದಿಲ್ಲ. ಅನುಶ್ರೀ ಅವರಿಗೆ ಒಂದು ರೀತಿಯಲ್ಲಿ ತಾಯಿಯೇ ತಂದೆ, ತಾಯಿಯೇ ಎಲ್ಲ, ತಾಯಿಯೇ ಸರ್ವಸ್ವ. ಕಾರಣ ಆ ತಂದೆ ಈ ಅನುಶ್ರೀಯನ್ನು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಇವರ ಕುಟುಂಬ ಅಕ್ಷರಶಃ ಒಂದು ರೀತಿಯಲ್ಲಿ ಬೀದಿಗೆ ಬಿದ್ದಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ತಾಯಿ ಇವರನ್ನು ಸಾಕಿ ಬೆಳೆಸಿದ್ದು ಮಾತ್ರವಲ್ಲದೆ, ಇವರು ದೊಡ್ಡ ಆದಮೇಲೆ, ಅನುಶ್ರೀ ಮತ್ತು ಅನುಶ್ರೀ ಅವರ ತಮ್ಮ ದೊಡ್ಡ ಆದಮೇಲೆ ತಾಯಿಗೆ ಒಂದು ಪರ್ಫೆಕ್ಟ್ ಆದಂಥ ರೆಸ್ಟ್ ಸಿಕ್ತು. ಈಗ ಅನುಶ್ರೀ ಕೂಡ ಅದೇ ರೆಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಆ್ಯಂಕರ್ ಅನುಶ್ರೀ ಅವರು ಸದ್ಯ ತಾವು ಮನಮೆಚ್ಚಿದಂಥ ಹುಡುಗ ರೋಷನ್ ಅವರನ್ನು ಮದುವೆಯಾಗಿ ಸುಖ ದಾಂಪತ್ಯದ ಕನಸನ್ನು ಸಾಗಿಸ್ತಾ ಇದ್ದಾರೆ. ಜೊತೆಗೆ ಆ ಕನಸನ್ನು ನನಸು ಮಾಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಅನುಶ್ರೀ ಎಲ್ಲಿಯೇ ಹೋದರೂ ಕೂಡ ಅವರಿಗೆ ಎದುರಾಗ್ತಿದ್ದಂಥ ಪ್ರಶ್ನೆ ಒಂದೇ, ಮದುವೆ ಯಾವಾಗ ಅನ್ನೋದು. 2 ವರ್ಷಗಳಿಂದ ಅನುಶ್ರೀ ಅವರು ರೋಷನ್ ಅವರ ಜೊತೆಗೆ ಫ್ರೆಂಡ್ಶಿಪ್ನಲ್ಲಿ ಇದ್ದರೂ ಕೂಡ ಈ ಗುಟ್ಟನ್ನು ಬಿಟ್ಟುಕೊಟ್ಟಿರಲಿಲ್ಲ. ಕೊನೆಗೆ ಒಂದೇ ಸಲ ಮದುವೆಯ ಬಗ್ಗೆ ಮಾತನಾಡಿ ಸರ್ಪ್ರೈಸನ್ನು ಕೊಟ್ಬಿಟ್ಟಿದ್ರು. ಕೊನೆಗೂ ಕೂಡ ಮದುವೆನೂ ಕೂಡ ಆದರು. ಇದೀಗ ಅನುಶ್ರೀ ಅವರಿಗೆ ಮುಂದಿನ ಪ್ರಶ್ನೆ, ನಾನು ಆರಂಭದಲ್ಲಿ ಹೇಳಿದಲ್ಲ, ಅನುಶ್ರೀ ಅವ್ರಿಗೆ ಆವಾಗ ಬರ್ತಿದ್ದಂಥ ಪ್ರಶ್ನೆ ಯಾವಾಗ ಮದುವೆ ಅಂತೇಳಿ. ಈಗ ಪ್ರಶ್ನೆ ಬರ್ತಿರೋದು ಯಾವಾಗ ಗುಡ್ ನ್ಯೂಸು ಅಂತೇಳಿ. ಅಂದರೆ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಎಂಡ್ ಇಲ್ಲ. ಇದೀಗ ಮಗುವನ್ನು ಮಾಡಿಕೊಳ್ಳೋದು ಮತ್ತು ಮುಂದಿನ ಪ್ಲ್ಯಾನ್ ಬಗ್ಗೆ ಅನುಶ್ರೀ ಅವರು ಮತ್ತೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಪಾರ್ಟ್ನ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಮನಬಿಚ್ಚಿ ಮಾತನಾಡಿದ್ದಾರೆ. ಹಲವಾರು ವರ್ಷ ದುಡಿತವೆನ್ನುವಂತಹ ಒಂದು ಸರ್ಕಸ್ನಲ್ಲೇ ಬದುಕು ಹೋಗೇ ಬಿಡ್ತು. ಈಗ ಕೆಲವೇ ವರ್ಷಗಳಿಂದ ಬದುಕನ್ನು ಎಂಜಾಯ್ ಮಾಡ್ತಾ ಇದ್ದೇನೆ. ಸದ್ಯ ನನ್ನ ಲೈಫನ್ನು ನಾನು ಎಂಜಾಯ್ ಮಾಡಬೇಕು, ನನ್ನ ಗಂಡನಿಗೆ ಒಳ್ಳೆ ಹೆಂಡತಿ ಆಗಿರಬೇಕು, ನಮ್ಮ ಅತ್ತೆ ಮಾವನಿಗೆ ಒಳ್ಳೆ ಸೊಸೆ ಆಗಿರಬೇಕು ಅನ್ನುವಂಥ ಆಸೆಯನ್ನು ಹೊಂದಿದ್ದೇನೆ ಅನ್ನುವಂಥ ಅನುಶ್ರೀ ಮಾತನ್ನು ಕೇಳಿದಾಗ ಪ್ರತಿಯೊಬ್ಬರಿಗೂ ಕೂಡ ಹೆಮ್ಮೆ ಅಂತೇಳಿ ಅನಿಸುತ್ತೆ. ನಾನು ಅನುಶ್ರೀಯ ಅಭಿಮಾನಿಯಾಗಿದ್ದಕ್ಕೆ ಸಾರ್ಥಕ ಆಯಿತು ಕಣ್ರಿ ಈ ಮಾತನ್ನು ಕೇಳಿ ಅಂತೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ಸನ್ನು ಹಾಕ್ತಿದ್ದಾರೆ. ಅಂದರೆ ಈ ರೀತಿಯೂ ಕೂಡ ಬದುಕಬಹುದು ಅಂತೇಳಿ ತೋರಿಸ್ಕೊಡೋದ್ರಲ್ಲಿ ಅನುಶ್ರೀ ಮುಂಚೂಣಿಗೆ. ಈಗ ಅನುಶ್ರೀಯವರು ತಮ್ಮ ಇಷ್ಟದ ಹುಡುಗನ ಜೊತೆಗೆ ಮದುವೆ ಆಗಿ ತಮ್ಮ ಬದುಕನ್ನು ಒಂದು ರೀತಿಯಲ್ಲಿ ತಾವು ಅಂದುಕೊಂಡಂಥ ರೀತಿಯಲ್ಲಿ ಸಾಗಿಸಬೇಕು ಅನ್ನುವಂಥದ್ದು ಇವರ ಆಸೆ ಆಗಿತ್ತು. ಅದಕ್ಕೆ ಮುನ್ನುಡಿಯಾಗಿ ರೋಷನ್ ಕೂಡ ಇವರೆಲ್ಲ ಕನಸುಗಳನ್ನು ಕೂಡ ಹಂತ ಹಂತವಾಗಿ ಈಡೇರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಕಷ್ಟಪಟ್ಟು ಬರೀ ನೋವಿನಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆದಂಥ ಅನುಶ್ರೀ ಇನ್ನಾದರೂ ಕೂಡ ಆ ನಗುವಿಗೆ ಒಂದು ಅರ್ಥವನ್ನು ಹುಡುಕಲಿ. ಆಕೆಯ ಮುಖದ ಮೇಲಿರುವಂತಹ ಆ ನಗು ಅನ್ನುವಂತಹ ಸೌಂದರ್ಯ ಏನಿದೆ ನೋಡಿ, ಆಭರಣ ಏನಿದೆ ನೋಡಿ, ಅದಕ್ಕೊಂದು ಅರ್ಥ ಸಿಗಲಿ ಎನ್ನುವಂಥದ್ದು ಎಲ್ಲರ ಆಶೆ, ಎಲ್ಲರ ಹಾರೈಕೆ. ಅದನ್ನೇ ಅನುಶ್ರೀಯು ಕೂಡ ಹಗಲು ರಾತ್ರಿ ಅಂತೇಳಿ ಕನಸನ್ನು ಇಟ್ಕೊಂಡಿದ್ದಾರೆ. ನನ್ನ ಬದುಕನ್ನು ಬದುಕಬೇಕು ಅನ್ನುವಂಥ ಆಸೆ ಇದೆ. ಈ ಎಲ್ಲ ಓಡಾಟಗಳಲ್ಲಿ, ಈ ಬದುಕಿನ ರೇಸ್ನಲ್ಲಿ ಓಡಿ 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 ಸುಸ್ತಾಗಿದೆ. ನಂದು ಅಂತ ಹೇಳಿಬಿಟ್ಟು ಎಷ್ಟು ಆಸೆಗಳು ಇರುತ್ತೆ ಅಲ್ವಾ. ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಾನು ಈಡೇರಿಸ್ಕೊಳ್ಬೇಕು.
ಫಸ್ಟ್ ಆಫ್ ಆಲ್ ನನ್ನ ಲೈಫನ್ನು ನಾನು ಇಲ್ಲಿವರೆಗೆ ಎಂಜಾಯ್ ಮಾಡಲೇ ಇಲ್ಲ. ನಾನು ಒಂಥರ ಬಾವಿಲಿರೋ ಕಪ್ಪೆ ಥರ ಆಗಿದ್ದೇನೆ. ಧಾವಂತದ ಬದುಕಿನಲ್ಲಿ ಖುಷಿಯನ್ನೇ ಮರೆತಿರೋದ್ರ ಬಗ್ಗೆ ನೋವನ್ನು ತೋಡಿಕೊಂಡಂಥ ಅನ್ನೋ ಮಾತನ್ನು ಕೇಳಿದ್ರೆ ಎಂಥವ್ರಿಗಾದರೂ ಕೂಡ ಬೇಸರ ಆಗುವಂಥದ್ದೇ. ಬಳಿಕ ಅನುಶ್ರೀ ಮಗು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಮಾತನಾಡಿದಂಥ ಸಂದರ್ಭದಲ್ಲಿ ದೇವರು ಬ್ಲೆಸ್ ಮಾಡಬೇಕು, ಮಗು ಮಾಡಿಕೊಳ್ಳೋದಕ್ಕೆ ನಾನು ಮತ್ತು ರೋಷನ್ ಇಬ್ಬರು ಕೂಡ ಸಂಪೂರ್ಣವಾಗಿ ತಯಾರಾಗಬೇಕು. ಇದೇ ವೇಳೆ ನಮ್ಮ ಮಕ್ಕಳಿಗೆ ನಾವು ವಂಡರ್ಫುಲ್ ಪೇರೆಂಟ್ಸ್ ಆಗೋದು ಖಂಡಿತ, ಅದನ್ನು 100% ಆಗಿ ಹೇಳ್ತೇನೆ ಅಂತಲೂ ಕೂಡ ಅನುಶ್ರೀ ಹೇಳ್ತಾರೆ. ಇಷ್ಟೇ ಅಲ್ಲ, ಇನ್ನೊಂದು ಕನಸನ್ನು ಕೂಡ ಇಟ್ಕೊಂಡಿದ್ದಾರೆ. ಕೂಸು ಹುಟ್ಟೋದಕ್ಕಿಂತ ಮುಂಚೆನೇ ಕುಲಾವಿ ಹೊಲಿಸಿದ್ರಲ್ಲ ಹಾಗೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅನ್ನುವಂಥ ಆಸೆ ಇದೆ. ಈಗಲೇ ಏನನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ, ಆದರೆ ಸದ್ಯಕ್ಕೆ ಆ ಆಸೆ ಅಂತೂ ಇದೆ. ಸ್ವಲ್ಪ ವರ್ಷಗಳಾದ ಮೇಲೆ ಸ್ವಲ್ಪ ದೂರ ಹೋಗಿ ಒಂಚೂರು ವ್ಯವಸಾಯವನ್ನು ಮಾಡಿಕೊಂಡು ಕೋಳಿ ಕುರಿ ಹಸು ಎಲ್ಲವನ್ನು ಕೂಡ ಸಾಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ಬದುಕಿದ್ರೆ ಸಾಕು ಅನ್ನುವಂಥ ಆಸೆ ಇದೆ. ಇಂತಹ ಮನದಾಳದ ಮಾತನ್ನು ಅನುಶ್ರೀ ತೆರೆದಿಟ್ಟಿದ್ದಾರೆ. ಎಂಡ್ ಆಫ್ ದಿ ಡೇಗೆ ಇದು ಬೇಡ, ಸಾಕು ಅಂತೇಳಿ, ಈ ಜಂಜಾಟದ ಬದುಕು ಸಾಕು ಅಂತೇಳಿ ಬೆಂಗಳೂರು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಡ ಅಂತೇಳ್ಬಿಟ್ಟು ಅನಿಸುತ್ತಾ ಅಂದಾಗ ಸದ್ಯ ಹಾಗೆ ಅನ್ನಿಸ್ತಿಲ್ಲ. ಯಾಕಂದರೆ ನನಗೆ ಅನ್ನ ಹಾಕಿರುವಂಥ ಊರಿದು, ಎಷ್ಟೇ ಟ್ರಾಫಿಕ್ ಏನೇ ಇದ್ದರೂ ಕೂಡ ನನ್ನ ಅನ್ನದ ಊರಿದು ಅನ್ನೋದನ್ನು ನಾನು ಮರೆಯೋದಿಲ್ಲ. ಆದರೆ ಇಲ್ಲಿ ವ್ಯವಸಾಯ ಮಾಡೋಕ್ಕೆ ನಮಗೆ ಜಾಗ ತೊಗೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿ ಬಾತ್ರೂಮ್ ಕಟ್ಟೋಕ್ಕೂ ಕೂಡ ಕೋಟಿ ರೂಪಾಯಿ ಬೇಕು. ಸೊ ಊರಿಗೆ ಹೋಗಿ ವ್ಯವಸಾಯವನ್ನು ಮಾಡುವಂಥ ಆಸೆ ಇದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಒಂದಷ್ಟು ಕನಸುಗಳನ್ನು ಇಟ್ಕೊಂಡು ಅನುಶ್ರೀ ಬದುಕನ್ನು ಸಾಗಿಸ್ತಿದ್ದಾರೆ. ಇದುವರೆಗೆ ನಮ್ಮದೆಲ್ಲರದ್ದು ಕೂಡ ಹಾಗೆ ಆಗಿದೆ. ಅನುಶ್ರೀ ರೀತಿಯೇ ನಮ್ಮೆಲ್ಲರ ಬದುಕು ಕೂಡ ಆಗಿರ್ತದೆ. ಇದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅನುಶ್ರೀ ಹೇಳಿರುವಂಥ ಮಾತುಗಳು ನಮ್ಮ ಜೀವನಕ್ಕೂ ಕೂಡ ಅನ್ವಯ ಆಗ್ತದೆ. ನಾವು ಈ ಯಾಂತ್ರಿಕ ಬದುಕಿನಲ್ಲಿ ಅದರ ಹಿಂದೆ ಓಡ್ತಾ ಎಷ್ಟೋ ಖುಷಿಗಳನ್ನು ಹಾಗೆ ಮರೆತೇ ಬಿಟ್ಟಿರ್ತೀವಿ. ಆ ಖುಷಿಗಳ ಹಿಂದೆ ಹೋಗೋದನ್ನು ನಾವು ನಿಲ್ಲಿಸಿಬಿಟ್ಟಿರ್ತೀವಿ. ಆದರೆ ಬರೀ ಹಣ, ಬರೀ ಕೆಲಸ, ಬರೀ ಇನ್ನೊಬ್ಬರಿಗೋಸ್ಕರ ಬದುಕೋದು, ಇದರಲ್ಲೇ ನಮ್ಮ ಜೀವನವನ್ನು ಸಾಗಿಸಿಬಿಡ್ತೇವೆ. ನಮಗೆ ಬೇಕಾದಂಥ ಸಮಯವನ್ನು ನಾವು ಕೊಡೋದಿಲ್ಲ, ನಮ್ಮ ಫ್ಯಾಮಿಲಿಗೆ ಬೇಕಾದಂಥ ಸಮಯವನ್ನು ಕೂಡ ನಾವು ಕೊಡೋದಿಲ್ಲ. ಕೊಡಬೇಕು ಅಂತೇಳಿ ಆದಾಗ ನಮಗೆ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ರೀತಿಯಾದಂಥ ಬದುಕು ಈಗ ಪ್ರತಿಯೊಬ್ಬರದ್ದು ಕೂಡ ಆಗಿದೆ. ಅನುಶ್ರೀದು ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಸಮಸ್ಯೆಗಳು, ಇದೇ ರೀತಿಯ ಬದುಕಾಗಿದೆ. ಹೀಗಾಗಿ ಈ ಬದುಕನ್ನು ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ಆಪ್ಷನ್ ಇರುವಂಥದ್ದು, ಒಂದೇ ದಾರಿ ಇರುವಂಥದ್ದು, ಅದು ಬೇರೆ ಏನೂ ಅಲ್ಲ. ಅದೇ ಈ ಬದುಕನ್ನು ಭಾಗ ಮಾಡ್ಕೊಬೇಕು. ಒಂದಿಷ್ಟು ಈ ಪರ್ಸ್ನಲ್ ಲೈಫು, ಒಂದಿಷ್ಟು ಪ್ರೊಫೆಷನಲ್ ಲೈಫ್, ಒಂದಿಷ್ಟು ತುಂಬ ಖಾಸಗಿ ಆಗಿರುವಂತಹ ಕೆಲವೊಂದಷ್ಟು ಕನಸುಗಳನ್ನು ಈಡೇರಿಸ್ಕೊಳ್ಳುವಂಥದ್ದು. ಇವೆಲ್ಲವೂ ಕೂಡ ಈಡೇರಿದಾಗ ಮಾತ್ರ ಒಂದು ಬದುಕು ಪರಿಪೂರ್ಣ ಆಗ್ತದೆ ಅನ್ನೋದು ಮಾತ್ರ ವಾಸ್ತವ ಸತ್ಯ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.